ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ವಿಸಿ ಪ್ರಾಪರ್ಟಿ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಅಲ್ಲಿ ಇರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಹೇಳ್ತಾ ಇರುವಂತಹ ಪ್ರಾಪರ್ಟಿ, 5 years ಓಲ್ಡ್ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಆಗಿದೆ. ಮನೆ ಬಗ್ಗೆ ಮಾತಾಡೋದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಜಸ್ಟ್ ಒಂದು 2 wheeler ಪಾರ್ಕಿಂಗ್ ವಿತ್ ಸಂಪ್ ಕೂಡ ಇದೆ, ಜೊತೆಗೆ 1 BHK ಹೌಸ್ ಕೂಡ ಇದೆ. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ 2 BHK ಮತ್ತೆ 2 ಬಾತ್ರೂಮ್ ಇರುವಂತಹ ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಅದ್ರ ಮೇಲ್ಗಡೆ ಒಂದು ಬ್ಯಾಚುಲರ್ ರೂಮ್ ಕೂಡ ಇರುವಂತದ್ದು. ಆಕ್ಚುಲಿ ಇದು ಓನ್ ಆಗಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಪ್ರಾಪರ್ಟಿ, ಏನೋ ಅನಿವಾರ್ಯದಿಂದ ಮಾರ್ತಾ ಇದ್ದಾರೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಬಿಡಿಯೋ ಪ್ರಾಪರ್ಟಿ ಆಗಿದೆ. ಈಸ್ಟ್ ಫೇಸಿಂಗ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಇದು. ಹಾಗೆ ರೋಡ್ ಬಿಟ್ ಬಂದ್ರೆ ನೋಡಬಹುದು, 25 ಅಡಿಗಳ ಟಾರ್ ರೋಡ್ ಇದೆ, ಮತ್ತೆ ಕಾವೇರಿ ವಾಟರ್ ಪ್ರೆಸೆಂಟ್ ರನ್ ಇದೆ, ಮತ್ತೆ ಡ್ರೈನೇಜ್ ವರ್ಕ್ ಕೂಡ ಇದೆ. ಸುತ್ತಲೂ ನೋಡಬಹುದು ಮನೆಗಳಾಗಿದೆ. ನಮ್ಮ ಎದುರುಗಡೆಗೆ DS Max ಅಪಾರ್ಟ್ಮೆಂಟ್ ಕೂಡ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ವೀಕ್ಷಕರು, ಈಗ ನಾವು ಮನೇನ ಒಳಗಡೆ ನೋಡೋಕ್ಕೂ ಮುಂಚೆ ನೋಡಬಹುದು, ಇಲ್ಲಿ ಔಟ್ರು ಏನಿದೆ, ಇಲ್ಲಿ ಅಗ್ನಿಮಲೆಯಲ್ಲಿ ನಮಗೆ ಔಟ್ರು ಅಂದ್ರೆ ಆಚ ಕಡೆಗೆ ನಮಗೆ ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಫೆಸಿಲಿಟಿ ಕೊಟ್ಟಿರುವಂತದ್ದು, ಜೊತೆಗೆ ಸೇಫ್ಟಿ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಮನೆಗೂ ಎಂಟ್ರಿ ಆಗಿರ್ಬೋದು. ನಾರ್ತ್ ಈಸ್ಟ್ ಅಲ್ಲಿ ಎಕ್ಸಾಕ್ಟ್ ಆಗಿ ನಮಗೆ ಸಂಪ್ ಪ್ರಾವಿಷನ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ರನ್ನಿಂಗ್ ಇರುವಂತದ್ದು, ಬಟ್ ಏನಂದ್ರೆ ಬೋರ್ವೆಲ್ ಹಾಕ್ಸ್ಕೊಟ್ಟಿಲ್ಲ ಇಲ್ಲಿ. ಜಸ್ಟ್ ಇದು 2 wheeler ಪಾರ್ಕಿಂಗ್ ಅಷ್ಟೇ. ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ 1 BHK ಹೌಸ್ ಇದೆ. ಮನೆಯೊಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ಈ ಪೋರ್ಷನ್ ಏನ್ ನೋಡ್ತಿದ್ರ ಇದೆಲ್ಲ ನಮಗೆ ಹಾಲ್ ಬರುತ್ತೆ. ಕೆಳಗಡೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. 2x2 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ 1 BHK ಹೌಸ್ ನಮಗೆ ಆಕ್ಚುಲಿ ಸ್ಪೇಷಿಯಸ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪಾರ್ಕಿಂಗ್ ನಮಗೆ 4 wheeler ಪಾರ್ಕಿಂಗ್ ಮಾಡಿಲ್ಲ, 2 wheeler ಪಾರ್ಕಿಂಗ್ ಮಾಡಿರೋದ್ರಿಂದ ಕಿಚನ್ ಆಪೋಸಿಟ್ ಬರುತ್ತೆ. ಈ ಫುಲ್ ನಮಗೆ ಹಾಲ್ ಬರುತ್ತೆ. ಬಟ್ ಏನಂದ್ರೆ ಟಿವಿ ಕ್ಯಾಬಿನೆಟ್ ಇಂಟೀರಿಯರ್ ಅಲ್ಲಿ ಏನು ಮಾಡಿಲ್ಲ, ಬಟ್ ಓಕೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಮಗೆ ಹಾಲ್ ಪಕ್ಕದಲ್ಲಿ ಇದು ನಮಗೆ ರೂಮ್. ಈ ರೂಮ್ಗೆ ಯೂಸ್ ಮಾಡಿರೋದು ನಮಗೆ ಫ್ಲೋರಿಂಗ್ ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ, ಅಂದ್ರೆ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ ಶೇಪ್ ಅಲ್ಲಿ ಇರುವಂತಹ ವಾರ್ಡ್ರೋಬ್ಸ್ ಮಾಡಿದ್ದಾರೆ ಅಷ್ಟೇ. ಬಟ್ ವಾಲ್ ಅಲ್ಲಿ ಬರುವಂತಹ ವಾರ್ಡ್ರೋಬ್ಸ್ ಗಳು ಯಾವುದೇ ರೀತಿ ಆಗಿಲ್ಲ. ಕೇಸ್ ಮನೆಗೆ ಬರೋರು ಏನಾದ್ರು ಥಿಂಗ್ಸ್ ಏನಿತ್ತು ಅಂದ್ರೆ ಅವ್ರು ಯೂಸ್ ಮಾಡ್ಕೋಬಹುದು. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಗ್ರಾನೈಟ್, ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದು ನಮಗೆ ಈ ಪೋರ್ಷನ್ ಅಲ್ಲಿ ವಿಂಡೋ ಕೂಡ ಕೊಟ್ಟಿರುವಂತದ್ದು. ಇದ್ರ ಆಪೋಸಿಟ್ ನಮಗೆ ಕಾಮನ್ ಬಾತ್ರೂಮ್ ಇದೆ. 1x2 ವೆಟ್ರಿಫೈ ಟೈಲ್ಸ್, ಆಂಟಿಸ್ಕ್ಯಾಟ್ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಬಾತ್ರೂಮ್ ಬಂದಿದೆ, ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿದೆ. ಬಟ್ ನಮಗೆ ಡೋರ್ಗಳೆಲ್ಲ ಬಂದ್ಬಿಟ್ಟು ನಮಗೆ WPC ಆಗಿರುವಂತಹ ಡೋರ್ಗಳನ್ನ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಈ ಪೋರ್ಷನ್ ಒಂದು ಶೆಲ್ಫ್ ಕೂಡ ಕೊಟ್ಟಿರುವಂಥದ್ದು. ಎಕ್ಸಾಕ್ಟ್ ಅಗ್ನಿಮೂಲೆಯಲ್ಲಿ ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ ಈ 1 BHK ಹೌಸ್ಗೆ ಇರುವಂತಹ ಕಿಚನ್. ಇದು ಸೂಪರ್ ಅಂತಾನೆ ಹೇಳ್ಬೋದು. ಜಾಗ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ನಮಗೆ ಇಂಟೀರಿಯರ್ ಮಾಡಿದ್ದಾರೆ. ಮೇಲ್ಗಡೆ ಗ್ರಾನೈಟ್ ಹಾಕಿದರೆ ಗ್ರಾಸರಿ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಗ್ರಾನೈಟ್ ಪೀಸ್ ಕೊಟ್ಟಿರುವಂತದ್ದು. ವಾಲ್ಗಳೆಲ್ಲ ವೆಟ್ರಿಫೈ ಟೈಲ್ಸ್, ಈಸಿ ಮೇಂಟೆನೆನ್ಸ್, ಸಜ್ಜಾ ಕೊಟ್ಟಿದ್ದಾರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಬಟ್ ಈ ಪೋರ್ಷನ್ ನ ಹೇಳ್ಕೊಂಡಿರೋದ್ರಿಂದ ನಮಗೆ ಕಾರ್ ಪಾರ್ಕಿಂಗು ಕಡಿಮೆ ಆಗಿರುವಂತದ್ದು. ಇದು ಬಿಟ್ಟು ಇಲ್ಲೇ ಮಾಡಂಗಿದ್ರೆ ನಮಗೆ ಕಾರ್ ಪಾರ್ಕಿಂಗ್ ಫುಲ್ ಸಿಗ್ತಾ ಇರೋದ್ರಿಂದ. ಬಟ್ ಕಿಚನ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆರಾಮಾಗಿ ಒಂದು ಫ್ಯಾಮಿಲಿ, ಒಂದು ಗಂಡ ಹೆಂಡತಿ, ಇಬ್ರು ಮಕ್ಕಳು ವಾಸ ಮಾಡುವಷ್ಟು ಮನೆ ಈ ಮನೆಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ 1 BHK ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಫಸ್ಟ್ ಫ್ಲೋರ್. ಈಗ ನಾವು ನೋಡಿದ್ದು ಗ್ರೌಂಡ್ ಫ್ಲೋರ್, ಈಗ ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಆಕ್ಚುಲಿ ಓನರ್ ಇದ್ದಿದ್ ಮನೆ. ಸ್ಟೇರ್ ಕೇಸ್ ಇದು ಬಂದ್ಬಿಟ್ಟು ನಮ್ಗೆ ಯಾವುದೇ ರೀತಿ ಟೈಲ್ಸ್ ಆಗಲಿ ಗ್ರಾನೈಟ್ ಆಗಲಿ ಯೂಸ್ ಮಾಡಿಲ್ಲ, ಸಿಮೆಂಟ್ ಫ್ಲೋರಿಂಗ್ ಬರುತ್ತೆ. ಸೇಫ್ಟಿ ವೈಸ್ ಅಲ್ಲಿ MS ವರ್ಕ್ ಕೂಡ ನಮಗೆ ಮಾಡಿರುವಂತದ್ದು. ಈ ಪೋರ್ಷನ್ ನೋಡ್ಬೋದು. ಟೋಟಲ್ ನಮಗೆ 2 ಅಡಿ ಸೆಟ್ ಬ್ಯಾಕ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಇದೇ ಸ್ಲಾಬ್ ಬರುತ್ತೆ. ಈ ಸ್ಲಾಬ್ಗೆ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ನಾರ್ತ್ ಫೇಸಿಂಗ್ ಮೈನ್ ಡೋರ್ ಇರುವಂತದ್ದು. ಎಂಟ್ರೆನ್ಸ್ ಅಲ್ಲೇ ಹಾಲು. ಬಟ್ ಈ ಮನೆಗೂ ಅಷ್ಟೇ ಇಂಟೀರಿಯರ್ ಯಾವುದೇ ರೀತಿ ವರ್ಕ್ ಆಗಲಿಲ್ಲ, ಅವ್ರು ಮಾಡ್ಕೊಂಡಿಲ್ಲ. ವಯಸ್ಸಾಗಿರೋರು ಇದ್ದಿದ್ದು ಆಕ್ಚುಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಮಾಮೂಲಿ ಇದು ಕಾಮನ್ ಬಾತ್ರೂಮ್. ಇದು ಪುಟ್ಟದಾಗಿರುವಂತಹ ಕಾಮನ್ ಬಾತ್ರೂಮು. ಇಲ್ಲೆಲ್ಲ ನಮಗೆ ನೋಡ್ಬೋದು ಆರ್ಮೇಚರ್ಗಳನ್ನ ಯೂಸ್ ಮಾಡಿರುವಂಥದ್ದು. 1x2 ವೆಟ್ರಿಫೈ ಟೈಲ್ಸ್, ಆಂಟಿಸ್ಕ್ಯಾಟ್ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮು. ಬಟ್ ಈ ಮನೆಗೆ ನಮಗೆ 2 ಬಾತ್ರೂಮ್ಗಳಿದೆ. ಇದು ಹಾಲ್ ಬರುತ್ತೆ. ಇದ್ರ ಪಕ್ಕದಲ್ಲಿ ಕಿಚನ್. ಈ ಕಿಚನ್ ಅಲ್ಲಿ ನೋಡಬಹುದು ವೀಕ್ಷಕ, ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ನೋಡೋದಲ್ಲ, ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡೋದಲ್ಲ,
ಸೇಮ್ ಏನ್ ಮೆಜರ್ಮೆಂಟ್ ಇದೆ ಅದೇ ಮೆಜರ್ಮೆಂಟ್ ಅಲ್ಲೇ ನಮಗೆ ಕಿಚನ್ ಬಂದಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಗ್ರಾನೈಟ್ ಯೂಸ್ ಮಾಡಿದರೆ ಸಿಂಕ್ ಕೂಡ ಇದೆ. ಅದು SS ಸ್ಟೀಲ್ ಇರುವಂತಹ ಸಿಂಕ್. ಇಲ್ಲಿ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ. ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಮೇಲೆಗಡೆ ಸಜ್ಜ ಇದೆ, ಮತ್ತೆ ಗ್ರಾಸರಿ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಚಿಕ್ಕದಾಗಿರುವಂತಹ ಒಂದು ಗ್ರಾನೈಟ್ ಪೀಸ್ ಇಟ್ಕೊಂಡು ಹಾಕಿರುವಂತದ್ದು. ವಾಲ್ಗಳೆಲ್ಲ ವೆಟ್ರೋಫೈಟಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬಟ್ ಈ ಕಿಚನ್ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಅಂದ್ರೆ ದೇವ್ರ ಮನೆ ಇರೋದ್ರಿಂದ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳ್ತಾ ಇದೀನಿ. ಬಟ್ ಇದಕ್ಕೆ ಯಾವುದೇ ರೀತಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇಲ್ಲಿ ಮೇಲ್ಗಡೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಬಾಕ್ಸ್ಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಟ್ ಈ ಪೋರ್ಷನ್ ಯಾವುದೇ ರೀತಿ ಇಂಟೀರಿಯರ್ ಮತ್ತೆ ವಾರ್ಡ್ರೋಬ್ಗಳು ಯಾವುದೇ ರೀತಿ ಆಗ್ಲಿಲ್ಲ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ವೆಟ್ರೋಫೈಟಲ್ಸ್ ಆರಾಮಾಗಿ ಒಂದು ಕ್ವೀನ್ ಕಟ್ ಹಾಕೊಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಬಾಲ್ಕನಿ ಬರುತ್ತೆ. ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ ಡೋರು. ಇದು ಬಾಲ್ಕನಿ, ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಇರುವಂತಹ ಬಾಲ್ಕನಿ. 2 ಅಡಿ ಇದೆ. ಸೇಫ್ಟಿ ವೈಸಲ್ಲಿ MS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮುಂದೆಗಡೆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು DS Max ಅಪಾರ್ಟ್ಮೆಂಟ್. ಅದು ಮುಂದೆಗಡೆ ನೋಡಿ, ಈ ಫುಲ್ ಈ 3 ಮನೆ ನಮಗೆ ಡೂಪ್ಲೆಕ್ಸ್ ಹೌಸ್ಗಳು. ಇದು ಡೂಪ್ಲೆಕ್ಸ್ ಹೌಸ್ ಆಗಿರುವಂಥದ್ದು. ಒಳ್ಳೆ ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಅಕ್ಕಪಕ್ಕದಲ್ಲೆಲ್ಲ ಮನೆಗಳಾಗಿದೆ, ವಾಸ ಮಾಡಬಹುದು. ಈಗ ಪ್ರೆಸೆಂಟ್ ಮನೆ ತಗೊಂಡು ಕೂಡ ಆರಾಮಾಗಿ ವಾಸ ಮಾಡುವಂತ ಜಾಗದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಈಗ ನಾವು ನೋಡಿದ್ದು ದೇವ್ರಮಲ್ಲಿಯಲ್ಲಿ ಇರುವಂತಹ ಚಿಲ್ಡ್ರನ್ಸ್ ಬೆಡ್ರೂಮು. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ಕನ್ಸಿಡರ್ ಆಗುತ್ತೆ. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ಕಂಪ್ಲೀಟ್ ಆಗಲಿಲ್ಲ, ಆದ್ರೆ ಮಾಡಿಲ್ಲ. ಮೇಲ್ಗಡೆ ಇಂಟೀರಿಯರ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸಜ್ಜದ ಮೇಲೆ ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಬೇಕಾದ್ರೆ ಒಂದು ಸೆಮಿ ಇಂಟೀರಿಯರ್ ವರ್ಕ್ ಕೂಡ ಬೇಕಾದ್ರೆ ಮಾಡ್ಕೊಬಹುದು. ನೋಡಿ ಎಷ್ಟು ಸ್ಪೇಸ್ ಇದೆ, ಒಳ್ಳೆ ಸ್ಪೇಸ್ ಇದೆ ನಮಗೆ ಈ ಮಾಸ್ಟರ್ ಬೆಡ್ರೂಮು. ಇದೊಂದು ಅಟ್ಯಾಚ್ ಬಾತ್ರೂಮು, ಪುಟ್ಟದಾಗಿದೆ ಅಂತಾನೆ ಹೇಳ್ಬೋದು ಇದು. ಬಟ್ ಓಕೆ, ಯಾಕಂದ್ರೆ ಇದ್ರ ಆಪೋಸಿಟ್ ಅಲ್ಲಿ ಇನ್ನೊಂದು ಕಾಮನ್ ಬಾತ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಬಟ್ ಓಕೆ, ಯೂಸ್ ಮಾಡಬಹುದು. ಆ ಸ್ಟೈಲಲ್ಲಿ ಈ ಬಾತ್ರೂಮ್ನ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಫಸ್ಟ್ ಫ್ಲೋರ್ ಅಲ್ಲಿ ಇದು 2 BHK ಹೌಸ್. ಇದು ಆಕ್ಚುಲಿ ಪ್ರೆಸೆಂಟ್ ಓನರ್ ಇದ್ದಿದ್ದ ಮನೆ ಇದೆ ಮನೆ. ಈಗ ಮೇಲ್ಗಡೆ ಜಸ್ಟ್ ಒಂದು ಬ್ಯಾಚುಲರ್ ರೂಮ್ ಇದೆ. ಬನ್ನಿ ಹೋಗೋಣ. ಸ್ಟೇರ್ ಕೇಸು ಬರ್ತಾ ಚಿಕ್ಕದಾಯ್ತು, ಬಟ್ ತೊಂದರೆ ಇಲ್ಲ. ಅವ್ರಿಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡಿದ್ದಾರೆ ಅವ್ರ ಸ್ವಂತಕ್ಕೆ ಅಂತ. ಈಗ ಟೆರೆಸ್ಗೆ ಬಂದಿದ್ದೀನಿ ವೀಕ್ಷಕರೇ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಮಡಿ ಎಳ್ದಿದ್ದಾರೆ. ಮಾಮೂಲಿ ಸಿಮೆಂಟ್ ಫ್ಲೋರಿಂಗು. ಇಲ್ಲಿ ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಚಪ್ಪಡಿ ಕಲ್ಲು ಇಕ್ಕಿರುವಂಥದ್ದು. ಅದ್ರ ಮೇಲ್ಗಡೆ MS ರೈಲಿಂಗ್ಸ್ ಹೆವಿ ಗೇಜ್ ಎಲ್ಲ ಇದೆ. ಮೇಲ್ಗಡೆ ಟ್ಯಾಂಕು 1000 ಲೀಟರ್ ಟ್ಯಾಂಕ್ ಇರೋವಂಥದ್ದು. ಇದು ಬಂದ್ಬಿಟ್ಟು ಜಸ್ಟ್ ಒಂದು ರೂಮು, ಬ್ಯಾಚುಲರ್ ರೂಮು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ವಲ್ಲ, ಸೇಮ್ ಅಷ್ಟಿದೆ ಅಷ್ಟೇ. ಒಂದೇನಂದ್ರೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ನೋಡಿ, ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ಅಂದರೆ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಆರಾಮಾಗಿ ಹೋಗಿ ಒಂದಿಬ್ಬರು ಬ್ಯಾಚುಲರ್ ಸ್ಟೇ ಮಾಡಬಹುದು, ಅಷ್ಟು ಜಾಗ ಇದೆ. ಮೇಲ್ಗಡೆ ಸೇಮ್ ಆಲ್ರೆಡಿ ಇದು ಏನು ಸಜ್ಜ ಕೊಟ್ಟಿದ್ದಾರೆ ಅದಕ್ಕೆ ಇಂಟೀರಿಯರ್ ಕೂಡ ನಮಗೆ ಮಾಡಿಕೊಟ್ಟಿರುವಂಥದ್ದು. ಬಟ್ ಏನಂದರೆ ಇಲ್ಲೂ ಒಂದು ಕಾಮನ್ ಬಾತ್ರೂಮ್ ಇದೆ ನೋಡಿ. ಇಷ್ಟೊಂದು ಬಚ್ಚಲ್ ಮನೆ ಥರ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವುದೇ ರೀತಿ ಫಿಟ್ಟಿಂಗ್ಸ್ಗಳ ಕೊಟ್ಟಿಲ್ಲ ಇಲ್ಲಿ. ಇಷ್ಟೊಂದು ಟಾಯ್ಲೆಟ್ ಪರ್ಪಸ್ಗೆ ಮಾಡಿರೋಂಥದ್ದು. ಬಟ್ ಏನಂದ್ರೆ ಏನು ಫಿಟ್ಟಿಂಗ್ಸ್ಗಳೇನು ಹಾಕೊಟ್ಟಿಲ್ಲ, ಖಾಲಿ ಆಗೇ ಇದೆ ಇದು. ಬಟ್ ಅಂದರೆ ಮನೆಗೆ ಇನ್ ಕೇಸ್ ಏನು ತೊಗೊಳ್ಳೋರು ಬೇಕಾದ್ರೆ ಬಾತ್ರೂಮ್ ಬೇಕಾದ್ರೆ ನಾವು ಕನ್ಸಿಡರ್ ಮಾಡ್ಕೊಬೋದು. ಔಟ್ರ್ ಲೊಕೇಶನ್ ನೋಡಿ, ಜಸ್ಟ್ ಝೂಮ್ ಮಾಡ್ತೀನಿ ನೋಡಿ, ಇಷ್ಟು ಮನೆಗಳು ಕಾಣಿಸುತ್ತೆ ಈ ಪೋರ್ಷನಲ್ಲೆಲ್ಲ. ತುಂಬ ಮನೆಗಳಿದೆ. ಆ ಸೈಡಲ್ಲೆಲ್ಲ ನಮಗೆ ತುಂಬ ಮನೆಗಳಿದೆ. ಈ ಸೈಡಲ್ಲ ಡೂಪ್ಲೆಕ್ಸ್ ಹೌಸ್ ಇದೆ. ಆನಂದ್ ಗ್ರೂಪ್ ಅವ್ರದ್ದು ಅಪಾರ್ಟ್ಮೆಂಟ್ ಇದು. ಅಪಾರ್ಟ್ಮೆಂಟ್ ಇದೆಲ್ಲ ಆನಂದ್ ಗ್ರೂಪ್ ಅವ್ರದ್ದು. ಏನು ಗ್ರೀನರಿ ಕಾಣಿಸ್ತದೆ ಅಲ್ಲ, ಇದೆಲ್ಲ ವಜ್ಜೂರ್ ಮಣಿ ಸರ್ದು ಫಾರ್ಮ್ ಹೌಸ್ ಬರುತ್ತೆ. ಮುಂದೆಗಡೆ ನಮಗೆ DS Max, ದೊಡ್ಡದಾಗಿರುವಂತಹ DS Max. ಅಕ್ಕಪಕ್ಕ ಎಲ್ಲ ತುಂಬ ಮನೆಗಳಾಗಿದೆ ನೋಡಿ. ಬಟ್ ಈಗ ಯಾವುದೇ ರೀತಿ ಕಾಡಲ್ಲಿ ಇಲ್ದಿರ ಒಳ್ಳೆ ಲೊಕೇಶನಲ್ಲಿ ಇರುವಂತಹ ಪ್ರಾಪರ್ಟಿ, ಪ್ರೆಸೆಂಟು ವಾಸ ಮಾಡುವಂತಹ ಜಾಗದಲ್ಲಿ ಇರುವಂತಹ ಈಸ್ಟ್ ಫೇಸಿಂಗ್ ಅಲ್ಲಿ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿಯಿಂದ ನಮಗೆ ಬನ್ನರಘಟ್ಟ ರೋಡ್ ಏನು 80 ಫೀಟ್ ರೋಡ್ ಬರುತ್ತೆ, 80 ಫೀಟ್ ರೋಡ್ಗೆ ಎಕ್ಸಾಕ್ಟ್ ನಮಗೆ 700 ಮೀಟರ್ ಬರುತ್ತೆ. ಹಾಗೆ ಅಂಜನಪುರ ಫೈರ್ ಸ್ಟೇಷನ್ ಮತ್ತೆ ಅಂಜನಪುರದಲ್ಲಿ ಬರುವಂತಹ ರೀಸೆಂಟಾಗಿ ಓಪನ್ ಆಗಿರುವಂತಹ ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ನಮಗೆ ಬರೀ 700 ಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಅಂಜನಪುರ 5th G ಬ್ಲಾಕ್ ಅಲ್ಲಿ ಇರುವಂತಹ BDA ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಂದು BDA ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಈ ಪ್ರಾಪರ್ಟಿನ ಏನಾದ್ರು ವಿಸಿಟಿಂಗ್ ಮಾಡಬೇಕು ಅಂದರೆ
ರೈಟ್ ಸೈಡಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.